So yes, today is 19/7/2025 Saturday. Today is my ಬರ್ಡೇ. ನನಗೆ ಈ ದಿನ ಅನ್ಫರ್ಗೆಟಬಲ್ ಡೇ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲೇ ಈ ಒಂದು ಡೇನ ಅಂದರೆ ಈ 19/7/2025 ಸ್ಯಾಟರ್ಡೇನ ನನ್ನ ಲೈಫಲ್ಲೇ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅಷ್ಟು ಸರ್ಪ್ರೈಸ್ಗಳು ಇವತ್ತಿನ ಈ ಬರ್ಡೇ ಅಂದರೆ ಇಷ್ಟು ವರ್ಷಗಳಲ್ಲಿ ಈ ಬರ್ಡೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಸ್ವಲ್ಪ ಸ್ಪೆಷಲ್ ಆಗಿತ್ತು. ಜೊತೆಗೆ ಒಂದಷ್ಟು ಅನ್ಫರ್ಗೆಟಬಲ್ ಮೂಮೆಂಟ್ಸ್ಗಳೆಲ್ಲನೂ ಆ್ಯಡ್ ಆಗಿದೆ ಇವತ್ತಿನ ಬರ್ಡೇನಲ್ಲಿ. 24-25 ಬ್ಯಾಚ್ ಹುಡುಗಿ ಇವತ್ತು ಮಾರ್ನಿಂಗೇ ಬಂದಿದ್ಲು. ವಿಶ್ ಮಾಡಬೇಕು, ಬರ್ಡೇ ವಿಶ್ ಮಾಡಬೇಕು, ಸರ್ಪ್ರೈಸಾಗಿ ವಿಶ್ ಮಾಡಬೇಕು ಅಂತೇಳಿ ಮನೆಗೆ ಬಂದಿದ್ಲು. ಆ್ಯಕ್ಚುಲಿ ಅವಳ ಹೆಸರು ಬಂದು ಲಾವಣ್ಯ ಅಂತೇಳಿ. ನಿಜವಾಗ್ಲೂ ನನಗದು ಆ ಮೂಮೆಂಟ್ ನನಗೆ ಒಂಥರ ತುಂಬ ಖುಷಿ, ಅಂದರೆ ತುಂಬ ಖುಷಿ ಕೊಡ್ತೀವತ್ತು. ಈ ಬರ್ಡೇನ ಸ್ವಲ್ಪ ಸ್ಪೆಷಲ್ ಮಾಡ್ಕೊಂಡು ಮಾಡಿದೆ ಆ ಒಂದು ಮೂಮೆಂಟು. ಅಂದರೆ ಯೂಶ್ವಲಿ ಸ್ಟೂಡೆಂಟ್ಸ್ಗಳು ಕಾಲೇಜಲ್ಲಿ ಸಿಗೋದು, ವಿಶ್ ಮಾಡೋದು ಅದು ನಾರ್ಮಲ್. ಬಟ್ ಮನೆವರೆಗೂ ಹುಡ್ಕೊಂಬಂದು ವಿಶ್ ಮಾಡೋದು, ಮ್ಯಾಮ್ ಬರ್ಡೇನ ಅವ್ರ ಬರ್ಡೇ ಥರ ಸೆಲೆಬ್ರೇಟ್ ಮಾಡೋದು, ಅದು ಒಂದು ಸ್ವಲ್ಪ ಡಿಫ್ರೆಂಟ್. ಅದು ನನಗೆ ಅಂಥ ಸ್ಟೂಡೆಂಟ್ಸ್ ನನಗೆ ಸಿಕ್ಕಿರೋದು ಅದೊಂಥರ ತುಂಬ ಖುಷಿ ವಿಷಯ ಅದು ನನಗೆ. ಸೊ ಆಕೆ ಬಂದಿದ್ಲು ಮನೆಗೆ. ನನಗಂತೂ ಅದು ಸರ್ಪ್ರೈಸ್ ಆಗೇ ಇತ್ತು. ಅವಳು ಮನೆಗೆ ಬಂದಿದ್ದು ಗೊತ್ತಿರಲಿಲ್ಲ ಮನೆವರೆಗೂ ಬರ್ತಾರೆ ಅಂತೇಳಿ. ಬಟ್ ಮನೆವರೆಗೂ ಬಂದು ಕೇಕ್ ತೊಗೊಂಬಂದು ಕಟ್ ಮಾಡಿಸಿ ಇಲ್ಲೊಂದು ಗಿಫ್ಟ್ ಬೇರೆ ಕೊಟ್ಟಿದ್ದಾಳೆ. ಒಂದು ಗಿಫ್ಟ್ ಕೊಟ್ಟು ಆಮೇಲೆ ನಾನೇ ಅವಳನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದೆ. ಆಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾನೇ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಆಮೇಲೆ ನಾನು ಕಾಲೇಜಿಗೆ ಹೋದೆ. ಕಾಲೇಜಿಗೆ ಹೋದರೆ ಮೈ ಗಾಡ್, ಕಾಲೇಜಲ್ಲಿ ಇನ್ನೊಂದು ಸರ್ಪ್ರೈಸು. ಆ್ಯಕ್ಚುಲಿ ನಾನು 2 ಕಾಲೇಜಲ್ಲಿ ವರ್ಕ್ ಮಾಡ್ತಿರೋದು. ಸೊ ಇನ್ನೊಂದು ಕಾಲೇಜಿಗೆ ಹೋಗಿದ್ದೆ. ಅಲ್ಲಿನ ಕಾಲೇಜಲ್ಲೂ ಕೂಡ ಆ ಮಕ್ಕಳು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಒಂಥರ ತುಂಬ ಡಿಫ್ರೆಂಟ್ ಆಗಿತ್ತು. ಈ ಸಲದ ಬರ್ಡೇ ಅಂತೂ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂದರೆ ಏನಂದರೆ ನನ್ನ ಬರ್ಡೇನ ಆ ಮಕ್ಕಳು ಅವ್ರ ಬರ್ಡೇ ಥರ ಸೆಲೆಬ್ರೇಟ್ ಮಾಡೋದಂದರೆ ಅಷ್ಟು ಖುಷಿಯಾಗಿದ್ವು ಆ ಮಕ್ಕಳು. ಅದೊಂಥರ ಅವ್ರು ಖುಷಿಯಾಗಿದ್ರಲ್ಲ. ಸೊ ಅದು ನನಗೊಂಥರ ಖುಷಿ ಕೊಡ್ತು. ಆ ಮಕ್ಕಳಿಗೂ ನನಗೂ ಇರೋಂತಹ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಇರಬಹುದು. ಅದು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ವರ್ಡ್ ಕೆ ನಾಟ್ ಡಿಸ್ಕ್ರೈಬ್ ದಟ್ ಬಾಂಡಿಂಗ್ ಅಂತಾರಲ್ಲ, ಹಾಗೆ. ಬೇಡ ಕಣೋ, ಅದು ರೆಡಿಯಾಗಿ ನೀವು ಬೇಡ ಬೇಡ ಕಣೆ, ಆದ್ರೆ ಈ ಲೇಟ್ ಆಗಿ ನೀವು ಮತ್ತೆ ರೆಡಿ ಆಗ್ಬೇಕಾಗುತ್ತೆ. ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು. ಥ್ಯಾಂಕ್ ಯು. ಸೊ ಎಸ್, ಇವಳು ಕೊಟ್ಟಿರೋದು ಒಂದು ಗಿಫ್ಟನ್ನ ಅನ್ಪ್ಯಾಕ್ ಮಾಡಿಬಿಡ್ತೀನಿ. ಮ್ಯಾಮ್ ಅನ್ಪ್ಯಾಕ್ ಮಾಡಿ ಗಿಫ್ಟನ್ನು ಹೇಗಿತ್ತು ಅಂತ ಹೇಳಿದ್ಲು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡೇ ಗಿಫ್ಟನ್ನ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಮೇ ಬಿ ಫೋಟೋ ಫ್ರೇಮ್ ಇರುತ್ತೆ ಅಂದ್ಕೊಂಡಿದ್ದೀನಿ. Oh my God, ಚೆನ್ನಾಗಿದೆ. ಖುಷಿ ಆಯಿತು, ಚೆನ್ನಾಗಿದೆ. ಥ್ಯಾಂಕ್ ಯು ಲಾವಣ್ಯ.